ಏನಿವತ್ತು ವಿಶೇಷ? ಇಡೀ ಮನೆ ಬಲೂನ್ ಕಟ್ಟಿ ಯಾಕೆ ಡೆಕೋರೇಟ್ ಮಾಡಿರೋದು? ಅದೇ ಅದಕ್ಕೆ ನಾನು ನಿಮ್ಮ ಹತ್ರ ಕೇಳೋಣ ಅಂತಿದ್ದೆ. ಏನ್ ವಿಶೇಷ? ನಾವ್ ಈಗಷ್ಟೇ ದೇವಸ್ಥಾನದಿಂದ ಬರ್ತಿದೀವಿ. ನನಗೂ ಗೊತ್ತಿಲ್ಲಮ್ಮ. ಪರಿ ಅದೇನೋ ಕೇಕ್ ಡೆಕೋರೇಷನ್ ಮಾಡ್ತಿರೋ ಹಾಗೆ ಕಾಣಿಸ್ತಾ ಇದೆ. ಒಂದ್ ವೇಳೆ ಇವಳು ಹುಟ್ಟಬ್ಬನ ಇವಳೇ ಕೇಕ್ ಮಾಡ್ಕೊಂಡಿದ್ದಾಳ? ಲೋ, ಪರಿ ಡೇಟ್ ಆಫ್ ಬರ್ತ್ ಏನೋ? ಅದು ಜನವರಿಲಮ್ಮ. ಜನವರಿನಾ? ಗುಡ್ ಮಾರ್ನಿಂಗ್ ಅತ್ತೆ. ಏನ್ ಪರಿ, ಡೆಕೋರೇಷನ್ ಕೇಕ್ ಎಲ್ಲ? ಅದು ಸರ್ಪ್ರೈಸ್. ಸರ್ಪ್ರೈಸ್ ಆಗೇ ಇದೆ. ಆದ್ರೆ ಏನ್ ವಿಶೇಷ? ಕಣ್ ಹಿಡೀರಿ. ಬರ್ತ್ಡೇ ತಾನೆ? ಹಾ, ಕರೆಕ್ಟ್. ನಿಂದ ಹುಟ್ಟಬ್ಬ? ತಪ್ಪು, ಹುಟ್ಟದ ಹಬ್ಬ ನಂದಲ್ಲ. ಅಯ್ಯೋ, ಬೇಗ ಹೇಳಮ್ಮ, ನನಗ್ ತುಂಬಾ ಕೆಲ್ಸ ಇದೆ. ಸರಿ ಓಕೆ, ಹೇಳ್ತೀನಿ. ಇವತ್ತು ಒಬ್ಬ VIP ಅವರ ಹುಟ್ಟಿದ ಹಬ್ಬ. ಓ, VIP ನಾ? ಯಾರಮ್ಮ VIP? ಅವರಿಗಾಗಿ ನೀನ್ ಯಾಕೆ ಕೇಕ್ ತಂದಿದ್ಯಾ? VIP ಹೊರಗಿನವರಲ್ಲ ಅತ್ತೆ, ನಮ್ ಮನೇಲಿರೋರೆ. ನಮ್ಮ ಮನೆಯವ್ರ? ಬರ್ತ್ಡೇ ಬೇಬಿ ಬನ್ನಿ. ಯಾರು ಅನ್ಕೊಂಡೇ ಇಲ್ಲ ಅಲ್ವಾ, ಇವತ್ತು ಪಾರ್ವತಿ ಅಕ್ಕ ಅವರ ಬರ್ತ್ಡೇ. ಅಯ್ಯಯ್ಯ, ಇವ್ರದ ಬರ್ಡೇ? ಇವರಿಗೋಸ್ಕರನ ಇಷ್ಟು ಡೆಕೋರೇಷನ್ ಮಾಡಿರೋದು? ಪಾರ್ವತಿ ಅಕ್ಕ ಏನು ಸಾಧಾರಣವಾದವ್ರಲ್ಲ, ನನ್ನ ಎತ್ತಿ ಆಡಿಸ್ತವ್ರು. ನಾನಿವತ್ತಿರೋ ಪರಿಸ್ಥಿತಿಗೆ ಇವ್ರ ಪ್ರೀತಿ, ಅಕ್ರೆ, ಬೆಂಬಲ ಕೂಡ ಒಂದ್ ಕಾರಣ. ನಡ್ಸು ಪರಿ, ನಡ್ಸು. ಅದಕ್ಕೆ ಹತ್ರ ಸರಿಯಾಗಿ ಉಗಿಸ್ಕೊತ್ಯಾ? ಕೆಲ್ಸ ಮಾಡೋ ಆಳ್ಗಳು ಮುಟ್ಟದ್ರೇನೆ ಅದಕ್ಕೆ ಹ್ಯಾಂಡ್ ವಾಶ್ ಮಾಡಿ ಕೈ ತೊಳಿತಾರೆ. ಅವ್ರ ಉಸಿರು ಸೋಕಿದ್ರೇನೆ 3 ಸಲ ಸ್ನಾನ ಮಾಡ್ತಾರೆ. ನೀನ್ ಅದು ಗೊತ್ತಿಲ್ದೆ ಮನೆ ಕೆಲ್ಸದ ಹೆಂಗಸಿಗೆ ಹುಟ್ಟದಬ್ಬ ಮಾಡ್ತೀಯಾ? ಇವತ್ ನೀನ್ ಸತ್ತೆ ಕಣೆ. ಅತ್ತೆ, ಇವತ್ತು ಇವ್ರ ಬರ್ಡೇನೆ ನಾವು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ. ಅಕ್ಕ, ಅವರೆಲ್ಲ ಬಂದ್ರಾ? ಬಂದಿದಾರಮ್ಮ, ಆದ್ರೆ ಒಳಗ್ ಬರಕ್ ಹಿಂಜರಿತಾ ಅಲ್ಲೇ ನಿಂತಿದಾರಮ್ಮ. ಯಾಕೆ? ಬೇರೆ ಯಾರು ಬರ್ತಾರೆ? ಗೆಸ್ಟ್. ಇನ್ಯಾರು ಬರ್ತಾರೆ? ನಾನೇ ಕರಿತೀನಿ. ಯಾಕೆ ಅಲ್ಲೇ ನಿಂತಿದ್ದೀರಾ? ಬನ್ನಿ, ಒಳಗ್ ಬನ್ನಿ. ಅಯ್ಯಯ್ಯೋ, ಶ್ರುತಿ, ನಾವು ಸ್ವಲ್ಪ ದೂರನೇ ನಿಲ್ಲೋಣ. ಅಲ್ಲಿ ನೋಡು, ಜ್ವಾಲಾಮುಖಿ ಇನ್ನೇನ್ ಸಿಡಿಯತ್ತೆ. ಅತ್ತೆ, ಇವ್ರೇನೆ ಗೆಸ್ಟ್. ಇವ್ರೇನೆ ಪಾರ್ವತಿ ಅಕ್ಕನ್ ಬರ್ಡೇ ಫಂಕ್ಷನ್ಗೆ ಕಳೆ ಕಟ್ಟೋಕ್ ಬಂದಿರೋದು. ಪರಿ, ನೀನ್ ಸೂಪರ್ ಬಿಡು. ಹೌದು ಅರ್ಜುನ್, ಇವರೆಲ್ಲ ಪಾಪ ನಮ್ಗೋಸ್ಕರ ತಾನೇ ಇಡೀ ವರ್ಷ ದುಡಿತಾರೆ, ನಮ್ಮನ್ನ ಸಂತೋಷವಾಗಿ ನೋಡ್ಕೋತಾರೆ. ವರ್ಷದಲ್ಲಿ 1 ದಿನ ಆದ್ರೂ ನಾವು ಅವ್ರನ್ನ ಸಂತೋಷ ಪಡಿಸ್ಬೇಕಲ್ವಾ? ಅದೇ ಸರಿ ಅಲ್ವಾ? ಕರೆಕ್ಟ್. ಐ ಲೈಕ್ ಇಟ್. ನನ್ನ ಹತ್ರ ಈ ಹೇಳ್ಬೋದಾಗಿತ್ತಲ್ಲ. ಪಾರ್ವತಿ ಅಕ್ಕನೇ ಮಾಡಿದ್ದು. ನಿನ್ನೆ ರಾತ್ರಿ ಮಲ್ಗೋಕ್ ಹೋಗ್ವಾಗ್ಲೇ ನನ್ನ ಹತ್ರ ಈ ವಿಷಯ ಹೇಳಿದ್ರು. ಅದಕ್ಕೇನೆ ಹೇಳೋಕಾಗ್ಲಿಲ್ಲ. ಸರಿ, ಎಲ್ರಿಗೂ ಸರ್ಪ್ರೈಸ್ ಕೊಡೋಣ ಅಂತ ನಾನು ಹಾಗೆ ಬಿಟ್ಟೆ. ಓಹೋ, ಓಕೆ. ನೀನ್ ಕೂಡ ಬೆಳಗ್ಗೆ ನಾನು ಕೇಕ್ ಆರ್ಡರ್ ಮಾಡ್ದಾಗ ಯಾರಿಗೆ ಅಂತ ಕೇಳಿದ್ಯಲ್ಲ ಅರ್ಜುನ್, ಅದು ಪಾರ್ವತಿ ಅಕ್ಕನ್ಗೆ. ಹೌದಾ? ಇವ್ರಿಗೇನಾ? ಅರ್ಜುನ್, ನಿನಗೆ ಓಕೆ ತಾನೆ? ನನಗ್ ಡಬಲ್ ಓಕೆ ಕಣೆ. ಕರ್ಮ, ಅಲ್ ಸುತ್ತಿ ಇಲ್ ಸುತ್ತಿ ಕಡೆಗೆ ಗಂಡನ್ ತಲೆ ಮೇಲೆ ಹಾಕ್ಬಿಟ್ಲು. ಏನ್ ಅರ್ಜುನ್, ಪಾರ್ವತಿ ಅಕ್ಕನಿಗೆ ಒಂದು ವಿಶ್ ಕೂಡ ಮಾಡಲ್ವಾ? ಹೌದು. ಅಯ್ಯೋ, ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಕಣಪ್ಪ. ಅವಳ ಮನೆ ನಾಯಿ ಮರಿ ಬರ್ತಡೇ ಆದ್ರೂ ಭಾವ ಹಿಂಗೆ ಹಲ್ಕಿಸಿತಾರೆ. ಈ ಮನೆಗ್ ಬಂದು ನನ್ನ ಹುಟ್ಟಬ್ಬಕ್ಕೆ ಯಾರು ಕೇಕ್ ಕಟ್ ಮಾಡಿಲ್ಲ. ಈ ಕೆಲಸದೊಳಗೆ ಸರಿ, ಈಗ ನಾವ್ ಕೇಕ್ ಕಟ್ ಮಾಡೋಣ. ಅಕ್ಕ, ಊದಿ. Happy birthday to you.
ಬರ್ತ್ಡೇ. ತಗೊಳ್ಳಿ, ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕೇಕ್ ತಗೊಳ್ಳಿ. ಏನಕ್ಕ ನೋಡ್ತಿದ್ದೀರಾ? ಅಯ್ಯೋ, ಕೇಕ್ ಕಟ್ ಮಾಡಿ. ತಗೊಳ್ಳಿ. ಅಮ್ಮ, ನಾ ಇಲ್ಲಿವರೆಗೂ ಕೇಕೆ ಕಟ್ ಮಾಡಿರ್ಲಿಲ್ಲಮ್ಮ. ತುಂಬಾ ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಅಲ್ಲ, ನೀವ್ ನನಗ್ ಮಾಡೋ ಸೇವೆಗೆ ನಾನ್ ಹೇಳ್ಬೇಕು ಅಕ್ಕ. ತಗೊಳ್ಳಿ. ಆ ಅಯ್ಯೋ, ಏನಮ್ಮ ಇದು? ಥ್ಯಾಂಕ್ಸ್. ಥ್ಯಾಂಕ್ಸ್ ಅಮ್ಮ. ತಗೊಳಪ್ಪ. ಥ್ಯಾಂಕ್ಸ್ ಮೇಡಮ್. ತಗೊಳ್ಳಿ ಅಕ್ಕ. ಬ್ಲಡಿ ಹೆಲ್. ನೋಡೆ ನಿಮ್ ಭಾವನ್ನ ಎಲೆ ಕಚ್ಚಿರೋ ಗೆಣಸ್ತಾರ ಹೇಗ್ ಬಿದ್ದು ಒದ್ದಾಡ್ತಿದ್ದಾನೆ. ಅದು ಗೆಣಸಿಂದ ಕಚ್ಚಿಸ್ಕೊಂಡಿರೋ ಇಲಿ. ಸರಿ, ಯಾವುದೋ ಒಂದು ಕಚ್ಚಿದೆ. ಗೋದೆ ಮಾತು ಹೇಳಿದ್ರೆ ಎದುರುತ್ರ ಕೊಡದೆ ಸುಮ್ಮನೆ ಕೇಳು. ಅರ್ಜುನ್, ಹಾ. ತಗೊಳ್ಳಿ. ಬರೀ ಹಾ, ಅಮ್ಮನ್ ಕೊಡು. ಕೊಟ್ಟೆ. ನಾನ್ ಬಿಡ್ತೀನಾ? ಇವಳು ಏನಾದ್ರೂ ನಳನ್ ಮಗಳಾಗದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಇವಳನ್ನ ಸಿಗದು ತುಂಡು ಮಾಡ್ತಿದ್ದೆ. ನನ್ನ ತಾಳ್ಮೆ ತುಂಬಾ ಕೆಣಕ್ತಿದ್ದಾಳೆ. ಎಲ್ಲ ಸೇರಿಸಿ ಒಟ್ಟಿಗೆ ಸೇಡ್ ತೀರಿಸ್ಕೊತೀನಿ. ಏನು ಸೀದೋಗಿರೋ ವಾಸನೆ ಬರ್ತಿದೆ. ಅಮ್ಮ, ಏನು ವಾಸನೆ ಅಮ್ಮ? ನಿನ್ನ ಅತ್ತೆದು ಹೊಟ್ಟೆ ಉರಿತಿದೆ ಕಣೆ. ಆ ಬರ್ನಿಂಗ್ ಸ್ಮೆಲ್ಲು. ತಗೊಳ್ಳಿ. ಮನೆ ಯಜಮಾನಿ ಅಮ್ಮನ್ನ ನೋಡ್ದೆ ಇರೋಕಾಗತ್ತಾ? ತಗೊಳ್ಳಿ, ನೀವೇ ಕೊಡಿ. ತಗೊಳ್ಳಿ ಅಕ್ಕ. ತಗೊಳ್ಳಿಮ್ಮ ಕೇಕ್. ಅತ್ತೆ, ತಗೊಳ್ಳಿ. ಪರಿ, ನನಗೆ ಶುಗರ್ ಐಟಮ್ಸ್ ಇಷ್ಟ ಆಗಲ್ಲ. ಒಂದ್ ಚಿಕ್ಕ ಪೀಸ್ ತಗೊಳ್ಳಿ ಅತ್ತೆ.